ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಇಲ್ಲಿ ತಾಂಡವ್ನ ಒಂದು ಕೆಟ್ಟ ನೀಚ ಗುಣ, ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿರುವ ಕೆಟ್ಟತನ ಅಪ್ಪನ ಪ್ರಾಣಕ್ಕೆ ಸಂಚುಕಾರ ತರ್ತದೆ ಅಂತ ಅನ್ನಿಸ್ತಾ ಇದೆ. ಈ ಕಡೆ ತಾಂಡವ್ನ ಅಹಂಕಾರ, ಅವನ ಉದ್ದಟತನ ಅಪ್ಪನಿಗೆ ಕುತ್ತು ತರ್ತದೆ. ಹಾಗಿದ್ರೆ ಆಗ್ತಿರುವುದೇನು ಆಗತ್ತೇನೋ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ತಂದೆ ಎಂಟ್ರಿ ಕೊಡ್ತಾರೆ. ಧರ್ಮ ಅವರು ಎಂಟ್ರಿ ಕೊಡ್ತದಾಗಿ ಅವರಿಂದ ಬರೋ ಒಂದೇ ಮಾತು, ನಾವೆಲ್ಲ ಕೂಡ ಒಟ್ಟಿಗೆ ಇದ್ದು ಒಟ್ಟಿಗೆ ಸೇರಿಕೊಂಡು ತಾಂಡವ್ನ ಮನೆ ಕರ್ಕೊಂಡು ಬಂದು ಮೊದಲು ಹೇಗಿದ್ರು ಆ ರೀತಿ ಮಾಡಬೇಕು, ಅದು ಎಲ್ಲವೂ ಕೂಡ ನಮ್ಮ ಜವಾಬ್ದಾರಿ, ನಾವೆಲ್ಲ ಜೊತೆಗಿದ್ದೆ ಮಾತ್ರ ಇದೆಲ್ಲವೂ ಕೂಡ ಸಾಧ್ಯವಾಗುತ್ತೆ ಅಂತ. ಆದರೆ ಇಲ್ಲಿ ಕುಸುಮವ್ರು ಹೇಳೋ ಮಾತು ನಾನು ಕೂಡ ತುಂಬ ಬಾರಿ ಪ್ರಯತ್ನ ಪಟ್ಟೆ, ಬಟ್ ಯಾವುದು ಸಾಧ್ಯ ಆಗಿಲ್ಲ. ಅವನ ಮಾತನ್ನು ಕೇಳ್ತಿಲ್ಲ ಅಂತ ಕೇಳೋ ಥರ ನಾವು ಮಾಡಬೇಕು. ನಾನು ಅವನ ಜೊತೆ ಹೋಗಿ ನಾಳೆ ಮಾತಾಡ್ತೀನಿ, ಅವನ ಮನೆಗೆ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ. ಆದರೆ ಅಲ್ಲಿ ತಾಂಡು ಬೇಡ ಸ್ಟೆಪ್ ಇಟ್ಟೇ ಬಿಟ್ಟಿದ್ದಾರೆ. ಶ್ರೇಷ್ಠ ಮಾತನ್ನು ಕೇಳಿಕೊಂಡು, ಬಿಕಾಸ್ ಅಲ್ಲಿ ಶ್ರೇಷ್ಠ ಹಾಗೆ ಸುಂದ್ರಿ ಹೇಳಿದ್ದೆ ತಡ ಅವಳ ತಲೆ ತಿರುಗ್ತಾ ಇದೆ. ಅದಕ್ಕೂ ಮುನ್ನ ಆಲ್ರೆಡಿ ತಾಂಡವ್ ಲಾಯರ್ ಹತ್ರ ಫೋನ್ ಮಾಡಿ ನಾಳೆ ಒಳಗೆ ಡಿವೋರ್ಸ್ ಪೇಪರ್ ಹೋಗಬೇಕು ಅಂತ ಹೇಳಿದ್ದಾರೆ. ನಂತರ ಈ ಕಡೆ ಸುಂದ್ರಿ ಆಡೋ ಮಾತುಗಳು ಶ್ರೇಷ್ಠವಾಗಿ ಆತಂಕ ತರಿಸುತ್ತೆ. ಬಿಕಾಸ್ ತಾಂಡವ್ ಯಾವತ್ತೂ ಕೂಡ ಸಮಾಜದ ಮುಂದೆ ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಗತ್ತಬೇಕು, ತಾಕತ್ಬೇಕು. ಒಂದು ಗಂಡಸು ತಾಕತ್ತಿಂದ ತನ್ನ ಹೆಂಡತಿ ಅಂತ ಹೇಳಿ ಜಗತ್ತಿಗೆ ಹೇಳಿದಾಗ ಮಾತ್ರ ನಿನಗೆ ಅಧಿಕಾರ ಸಿಗುತ್ತೆ. ಆದರೆ ಅವನು ಯಾವತ್ತೂ ಕೂಡ ನಿನ್ನ ಹೇಳಲ್ಲ. ಅವನ ಮನೆ ಒಳಗಡೆ ಅಷ್ಟೇ ನಿನ್ನ ಜೊತೆ ಈ ರೀತಿ ಓಡಾಡೋದು, ಹೊರಗಡೆ ಅವನು ಓಡಾಡೋದೇ ಇಲ್ಲ. ಅವನಿಗೆ ಸಮಾಜದ ಭಯ ಇದೆ. ಯಾವತ್ತೂ ಕೂಡ ಅವನು ನಿನಗೆ ದಕ್ಕೋದೂ ಇಲ್ಲ. ನಿನ್ನನ್ನು ಯೂಸ್ ಮಾಡ್ಕೋತಾನೆ ಹೊರತು ನಿನ್ನ ಮದುವೆ ಆಗೋದು, ಗದ್ಗೆ ಆಗೋದು ಅದು ಯಾವುದೂ ಇಲ್ಲ. ಅದೆಲ್ಲ ನಿನ್ನ ಕಲ್ಪನೆ ಅಂತ ಹೇಳ್ತಾರೆ. ಆದರೆ ಈ ಮಾತನ್ನೆಲ್ಲ ಕೇಳಿದೆ ಶ್ರೇಷ್ಠ ಉರ್ದು ಹೋಗ್ತಾಳೆ. ಅದು ಹೇಗೆ ಸಾಧ್ಯ ಆಗುತ್ತೆ? ಆನೆಸ್ಟಾಗಿ ಪ್ರಾಂಪ್ಟಾಗಿ ಲವ್ ಮಾಡಿದ್ದೀನಿ, ನಂದು ಟ್ರೂ ಲವ್ ಅಂತ. ನನಗೆ ನನ್ನ ಪ್ರೀತಿಗೆ ಮೋಸ ಆಗೋಕೆ ನಾನು ಬಿಡ್ತೀನಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನನ್ನ ಮದುವೆ ಆಗಲೇಬೇಕು. ಆಗಲೇ ಇದು ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಸಿಗೋದು. ಅವ್ನು ಮದುವೆ ಆಗಿಲ್ಲ ಅಂದರೆ ಮದುವೆ ಮಾಡ್ಕೊಳ್ಳೋದು ಹೇಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ಕೊತಿದ್ದಾಳೆ. ಜೊತೆಗೆ ಆ ಕುಸುಮ ನಂಗೆ ಎಷ್ಟು ಅವಮಾನ ಮಾಡಿದ್ದಾರೆ, ಆ ಭಾಗ್ಯ ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಇದು ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕು ಅಂದರೆ ನಾನು ತಾಂಡವ್ನ ಮದುವೆ ಆಗಬೇಕು. ಆಗ ಕುಸುಮಗೆ ನಿನ್ನ ಮಗ ನನ್ನ ಸೆರಗಿಡ್ಕೊಂಡು ತಿರುಗ್ತಿದ್ದಾನೆ ಅಂತ ಹೇಳಿ ತೋರಿಸ್ಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ತಾಂಡವ್ ಮಾತ್ರ ಡಿವೋರ್ಸ್ ಕೊಟ್ಟು ಮಾತ್ರಕ್ಕೆ ನಿನ್ನ ಮದುವೆ ಆಗೋದಿಲ್ಲ, ಮದುವೆ ಆಗಬೇಕು ಅಂದರೆ 3 ವರ್ಷ ಆಗುತ್ತೆ. ಬಿಕಾಸ್ ಯಾಕಂದರೆ ನಾನೇನಾದರೂ ಈಗ ನಿನ್ನನ್ನು ಮದುವೆ ಆಗಿಬಿಟ್ರೆ ಇದಕ್ಕೋಸ್ಕರನೇ ನಾನು ಭಾಗ್ಯಕ್ಕೆ ಡಿವೋರ್ಸ್ ಕೊಟ್ಟೆ ಅಂತ ಅಂದ್ಕೊಂಡು ನನ್ನ ಮುಗಿಸ್ಬಿಡ್ತಾರೆ ನನ್ನ ಅಪ್ಪ ಅಮ್ಮ. ಅದಕ್ಕೋಸ್ಕರ ಡಿವೋರ್ಸ್ ಕೊಟ್ಮೇಲೆ 1-2 ವರ್ಷ ಆಗ್ತಿದ್ದಾಗೆ ಅವಳನ್ನ ಮರ್ತು ಹೋಗ್ತಾರೆ. ನಂತರ ನೀನು ಅಪ್ಪ ಅಮ್ಮನ ಮನ್ಸು ಗೆಲ್ಲು. ನೀನು ಇರೋ ರೈತಿನ ನೋಡಿ ಅವರೇ ಹೇಳ್ತಾರೆ ಶ್ರೇಷ್ಠನ ಮದುವೆ ಆಗುವಂತ. ಆಗ ನಾವಿಬ್ಬರು ಕೂಡ ಮದುವೆ ಆಗಿ ಆರಾಮಾಗಿ ನಮ್ಮ ಫ್ಯಾಮಿಲಿ ಜೊತೆ ಇರೋಣ ಅಂತ. ಈ ಮಾತಿಂದ ಶ್ರೇಷ್ಠಾಗೆ ಇನ್ನೂ ಕೂಡ ಉರ್ದು ಹೋಗುತ್ತೆ. ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆಗ್ತಿದ್ದಾಗೆ ತಾಂಡವ್ ತಂದೆ ತಿಂಡಿ ಮಾಡಿದ್ದೆ ತಡ, ನಾನು ಹೊರಗಡೆ ಹೋಗಬೇಕು, ಹೋಗಿ ಬರ್ತೀನಿ ಅಂತಾರೆ. ಯಾಕೆ ಏನು ಅಂದಾಗ ಹೇಳಿದ್ನಲ್ವ, ಸ್ವಲ್ಪ ಕೆಲಸ ಇದೆ, ರಿನ್ಯೂ ಮಾಡಿಸ್ಬೇಕು, ಪಿಂಚಣಿ ದುಡ್ಡು ಬೇರೆ ಬರ್ತಿಲ್ಲ ಅಂದಾಗ, ಏನು ಪಿಂಚಣಿ ದುಡ್ಡು ಬರ್ತಿಲ್ವ, ಹಾಗಿದ್ರೆ ಇನ್ನೇನಿದೆ ಜೀವನ ಮಾಡೋಕ್ಕೆ, ಎಲ್ಲ ಮುಗೀತಲ್ಲ ಅಂದಾಗ, ಅಯ್ಯೋ ಅದ್ಯಾಕೆ ಆ ರೀತಿ ಅನ್ಕೋತಿದ್ರ ಬೀಗ್ರೆ? ಆ ರೀತಿ ಏನಿಲ್ಲ, ಪಿಂಚಣಿ ದುಡ್ಡು ಸ್ವಲ್ಪ ರಿನ್ಯೂ ಮಾಡಿಸ್ಬೇಕಾಗಿದೆ, ಅದು ರಿನ್ಯೂ ಮಾಡಿಸಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನೂ ವರಿ ಮಾಡ್ಕೊಳ್ಳೋದು ಬೇಡ ಅಂತ ತುಂಬ ಆತ್ರವಾಗಿ ಹೋಗ್ತಾರೆ. ಇದು ಎಲ್ಲವೂ ಕೂಡ ಅತ್ತೆ ಮತ್ತು ಸೊಸೆ ಇಬ್ರಿಗೂ ಕೂಡ ಯಾಕೆ ಮಾವ ಈ ರೀತಿ ಹೋದರು ಅಂತ ಅನಿಸುತ್ತೆ. ನಂತರ ಈ ಕಡೆ ಭಾಗ್ಯ ಕೂಡ ಒಂದು ಕ್ಯಾರಿಯರ್ ತೊಗೊಂಡು ಅವಳು ಹೊರಡ್ತಾಳೆ, ಅಪ್ಪ ಹೊರಡ್ತಾರೆ. ಹೊರಗಡೆ ಬಂದು ಮಾವನ ನೋಡಿದ್ರೆ ಆಲ್ರೆಡಿ ಅವರು ಹೊರಡ್ಬಿಟ್ಟಿದ್ದಾರೆ. ಇದೇನಿದು ಮಾವ ಇನ್ನೂ ಕೂಡ ಕಾಣಿಸ್ತಿಲ್ವಲ್ಲ, ಆಲ್ರೆಡಿ ಹೊರಡ್ಬಿಟ್ರ ಅಂತ ಕಾಲ್ ಮಾಡ್ತಿದ್ರೆ ಅವ್ರು ಕಾಲ್ ಪಿಕ್ ಮಾಡ್ತಾನೆ ಇಲ್ಲ. ಎಲ್ಲೋದ್ರು ಏನು ಅಂತ ಆತಂಕ ಆಗ್ತಿದೆ. ಮನೇಲಿಂದ ಹೊರಗಡೆ ಬರ್ತಿದ್ದಾಗೆ ಭಾಗ್ಯ ಮಾವಂಗೆ ಒಂದು ಶಾಕ್ ಆದಿದೆ. ಪೋಸ್ಟ್ ಮ್ಯಾನ್ ಬಂದಿದೆ, ಒಂದು ನೋಟಿಸ್ ಕೊಡ್ತಾರೆ ಭಾಗ್ಯ ಅವ್ರಿಗೆ ಬಂದಿದೆ ಅಂತ. ನಾನು ಅವ್ರ ಮಾವ ನಾನೇ ತೊಗೋತೀನಿ ಅಂತ ಹೇಳಿ ಅವರೇ ಸೈನ್ ಹಾಕಿ ತೊಗೋತಾರೆ. ಸಿಗ್ನೇಚರ್ ಹಾಕಿ ತೊಗೊಂಡ್ಮೇಲೆ ಆ ನೋಟಿಸ್ನ ಇಟ್ಕೊಂಡು ಪಾರ್ಕ್ಗೆ ಹೋಗ್ತಾರೆ. ಪಾರ್ಕಲ್ಲಿ ನೋಟಿಸ್ ಓಪನ್ ಮಾಡ್ತಾರೆ. ಓಪನ್ ಮಾಡ್ತಿದ್ದಾಗೆ ಅವ್ರಿಗೆ ಬಿಗ್ ಶಾಕ್ ಆಗಿದೆ. ಬಿಕಾಸ್ ಆ ನೋಟಿಸ್ ಭಾಗ್ಯಗೆ ಡಿವೋರ್ಸ್ ನೋಟಿಸ್ ಆಗಿದೆ. ತಾಂಡವ್ ಕಳಿಸಿರೋ ಡಿವೋರ್ಸ್ ನೋಟಿಸ್. ಅದನ್ನ ನೋಡಿ ಅವ್ರಿಗೆ ಆಘಾತ ಆಗ್ಬಿಡತ್ತೆ. ಮನಸ್ಸು ಕೋಪ ಉರ್ದೋಗ್ತದೆ. ಏನು ಮಾಡಬೇಕು ಅಂತ ತೋಚ್ತಿಲ್ಲ, ಅಷ್ಟು ಸಿಟ್ಟು ಬರ್ತದೆ. ನಂತರ ಈ ಕಡೆ ಗುಂಡಣ್ಣ, ಅಕ್ಕನ ತುಂಬ ಚೆನ್ನಾಗಿ ನೋಡ್ಕೋಬೇಕು ನೀನು, ಅಕ್ಕಂಗೆ ಹುಷಾರಿಲ್ಲ, ನೀನೇ ಟೇಕ್ ಕೇರ್ ಮಾಡಬೇಕು ಅಂದಾಗ, ಅಯ್ಯೋ ಅಜ್ಜಿ ನೋಡಿ ವಾಟರ್ ಬಾಟಲ್ ಎಲ್ಲ ಇಟ್ಕೊಂಡಿದ್ದೀನಿ, ನನ್ನ ಅಕ್ಕನ ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಗೊತ್ತಾ ಅಂತ ಹೇಳ್ತಾರೆ. ಒಳ್ಳೆ ಗುಂಡಣ್ಣ ನೀನು ಅಂತಿದ್ದಾರೆ. ಅಷ್ಟರಲ್ಲಿ ಈ ಕಡೆ, ಅಯ್ಯೋ ಅಜ್ಜಿ ನೀನೇ ಒಂದು ಆಂಟಿ ಫೋಟೋ ಕಳಿಸ್ತೀನಿ ಅಂದಿದ್ರು ಶ್ರೇಷ್ಠ ಅವರ ಆಂಟಿ ಅವ್ರ ಅತ್ತೆ, ನೀವು ಆ ಫೋಟೋನೇ ನೋಡಲಿಲ್ವಲ್ಲ ಅಂದಾಗ, ಅಯ್ಯೋ ಮರ್ತೇ ಹೋಗಿತ್ತು ಮಗನೆ, ಹೋಗಿ ಫೋನ್ ತೊಗೊಂಬಂದ್ಬಿಡಪ್ಪ ಅಂತ ಹೇಳ್ತಾರೆ.
ಈ ಕಡೆ ಅಯ್ಯೋ ಅಜ್ಜಿ ಫೋನ್ ಸಿಕ್ತು ಅಂತ ಹೇಳಿ ಫೋನ್ ತೊಗೊಂಡು ಬರ್ತಿದ್ದಾನೆ. ಅಷ್ಟರಲ್ಲಿ ಈ ಕಡೆ ಯಶೋಧ ಅವರಿಂದ ಕಾಲ್ ಬರುತ್ತೆ. ಏನ್ರಿ ಕುಸುಮ ಅವರೇ, ನಿಮಗೆ ನಿನ್ನೆನೇ ಫೋಟೋ ಕಳಿಸ್ದೆ, ಇನ್ನೂ ಕೂಡ ಬ್ಲೂ ಟಿಕ್ಕಿ ಆಗಿಲ್ವಲ್ಲ ಅಂದಾಗ, ಅಯ್ಯೋ ನಿನ್ನೆ ಬರೋಷ್ಟರಲ್ಲಿ ಲೇಟ್ ಆಗಿತ್ತು, ನಮ್ಮ ಮನೆಯವ್ರು ಕೂಡ ವಾಪಸ್ ಮನೆಗೆ ಬಂದರು, ಆ ಒಂದು ಸುಸ್ತಾಗಿತ್ತಲ್ವ ಅದ್ರಲ್ಲಿ ಮರ್ತುಬಿಟ್ಟೆ. ಈಗ ತಾನೇ ನನ್ನ ಮೊಮ್ಮಗನ ನೋಡೋಣ ಅಂತ ಫೋಟೋ ತೊಗೊಂಬ ಅಂತ ಹೇಳಿದೆ ಫೋನ್ನ, ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ ಅಂತ ಹೇಳ್ತಾರೆ. ಫೋಟೋ ಕಳಿಸಿದ್ದೀನಿ ನೋಡಿ ಅಂದಾಗ, ಖಂಡಿತ ಇವಾಗಲೇ ನೋಡ್ತೀನಿ ಅಂತ ಹೇಳ್ತಾರೆ. ಫೋನನ್ನು ಓಪನ್ ಮಾಡ್ತಾರೆ. ಈ ಕಡೆ ನೆಟ್ ಆನ್ ಆಗಿದೆ, ಆದರೂ ಕೂಡ ಇಲ್ಲಿ ಡೌನ್ಲೋಡ್ ಆಗ್ತಿಲ್ಲ. ಅಯ್ಯೋ ಅವರೇ ಸರಿಯಾಗಿ ಕಳಿಸಿಲ್ಲ ಅನಿಸುತ್ತೆ, ಆಕೆಗೆ ಸರಿಯಾಗಿ ಫೋಟೋನ ಕಳ್ಸೋಕ್ಕೆ ಬರಲ್ಲ ಅಂತ ಹೇಳಿ ಮತ್ತೆ ಯಶೋಧ ಅವ್ರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಅಯ್ಯೋ ನೀವು ಕಳಿಸಿರೋ ಫೋಟೋ ಸರಿಯಾಗಿ ಕಳಿಸಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಅದೇನೋ ಡೌನ್ಲೋಡೇ ಆಗ್ತಿಲ್ಲ, ಈ ಕಡೆ ಇಂಟರ್ನೆಟ್ ಎಲ್ಲ ಸರಿಯಾಗೇ ಇದೆ ಅಂತಾರೆ. ಹೌದಾ, ನಾನು ಎಲ್ರಿಗೂ ಹೇಗೆ ಕಳಿಸ್ತೀನಿ, ನಿಮಗೂ ಕೂಡ ಹಾಗೆ ಕಳಿಸ್ತೆ ಅಂತಾರೆ. ಸರಿ ಮತ್ತೊಮ್ಮೆ ಕಳಿಸ್ಬಿಡಿ ಅಂದಾಗ, ಸರಿ ಆಯಿತು ಇರಿ ಮತ್ತೊಮ್ಮೆ ಕಳಿಸ್ತೀನಿ ಅಂತ ಹೇಳಿ ಮತ್ತೆ ಫೋಟೋನ ಫಾರ್ವರ್ಡ್ ಮಾಡ್ತಾರೆ. ಮತ್ತೆ ಫೋಟೋ ಬರುತ್ತೆ, ಮತ್ತೆ ಅದೇ ರೀತಿ ಡೌನ್ಲೋಡ್ ಆಗ್ತದೆ, ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಆ ಕಡೆ ನೋಟಿಸನ್ನು ಇಟ್ಕೊಂಡು, ನನ್ನ ಸೊಸೆಗೆ ಡಿವೋರ್ಸ್ ನೋಟಿಸ್ ಕಳಿಸ್ತೀಯ ಪಾಪಿ ನೀನು, ಎಷ್ಟು ಧೈರ್ಯ ಇರಬೇಕು ನನ್ನ ಸೊಸೆ ಕಳಿಸೋದಕ್ಕೆ, ನಿನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ, ಡಿವೋರ್ಸ್ ನೋಟಿಸ್ ಕಳಿಸ್ತೀಯ ನೀನು ಅಂತ ಒಂದು ಪೇಪರ್ನ ಅರ್ದು ಚೂರು ಮಾಡಿ ಬಿಸಾಡ್ತಾರೆ. ಮೊದಲು ನಿನಗೆ ಬಂದು ಸರಿಯಾದ ಶಾಸ್ತಿ ಮಾಡ್ತೀನಿ, ಎಷ್ಟು ಧೈರ್ಯ ಇರಬೇಕು ನನ್ನ ಸೊಸೆಗೆ ಡಿವೋರ್ಸ್ ನೋಟಿಸ್ ಕಳಿಸೋದಕ್ಕೆ ನೀನು ಅಂತ ಹೇಳಿ ಅದೇ ಸಿಟ್ಟಲ್ಲಿ ಆವೇಶದಲ್ಲಿ ಅಲ್ಲಿಂದ ಹೊರಟು ತಾಂಡವನ ಭೇಟಿ ಮಾಡೋದಕ್ಕೆ ಹೋಗ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ರೋಡಲ್ಲಿ ಹೋಗ್ತಿರೋರು, ಅಯ್ಯೋ ಭಾಗಕ್ಕ ಯಾವತ್ತು ಬಂದರು ಅಂಕಲ್ ಅಂತಿದ್ದಾಗೆ, ಎಲ್ಲಿ ನೋಡಿದೆ ನೀನು ಅಂದಾಗ, ಈಗ ಬರ್ತಾಯಿದ್ರು ಮಾತಾಡಿಸ್ಕೊಂಡು ಬಂದೆ, ಪಾರ್ಕ್ ಹತ್ರ ಇದ್ರು ಅಂತಾರೆ. ಪಾರ್ಕ್ ಹತ್ರ ಇದ್ದಾರಾ ಅಂತ ಅಂದ್ಕೊಂಡಿದ್ದೆ, ಸರಿ ಆಯಿತು ಅಂತ ಪಾರ್ಕ್ ರೋಡಲ್ಲಿ ಸ್ಕೂಲ್ಗೆ ಹೋಗ್ತಿದ್ದಾಳೆ ಭಾಗ್ಯ. ಅಷ್ಟರಲ್ಲಿ ಈ ಕಡೆ ಮಾವ ಬರ್ತಿದ್ದಾರೆ ತುಂಬ ಸಿಟ್ಟಲ್ಲಿ ಅದೇ ಆವೇಶದಲ್ಲಿ ಬರ್ತಿದ್ದಾರೆ. ತಕ್ಷಣ ಅವ್ರಿಗೆ ಎದೆ ನೋವು ಕಾಣಿಸ್ಕೊಬಿಡುತ್ತೆ, ಯಾಕಂದರೆ BP ರೈಸ್ ಆಗಿಬಿಡುತ್ತೆ. ಎದೆ ನೋವು ಕಾಣಿಸ್ಕೊತಿದ್ದಾಗೆ ಹಾಗೆ ನನ್ನ ಸೊಸೆ ಅಂದ್ಕೊಂಡು ಎದೆ ಇಟ್ಕೊಂಡೇ ಬಿದ್ದೋಗ್ಬಿಡ್ತಾರೆ. ಎಲ್ಲ ಜನಗಳು ಸೇರ್ಕೋತಾರೆ. ಅಷ್ಟರಲ್ಲಿ ಈ ಕಡೆ ಭಾಗ್ಯ ಕೂಡ ಬಂದಿದ್ದೆ ಆ ಮಾವನ ನೋಡಿ, ಮಾವ ಅಂತ ಜೋರಾಗಿ ಚೀರ್ಕೊಂಡು ಬರ್ತಾಳೆ. ಚೀರ್ಕೊಂಡು ಬಂದು, ಮಾವ ಎದೇಳಿ ಮಾವ, ಏನಾಯಿತು ನಮ್ಮ ಮಾವಂಗೆ ಅಂದಾಗ, ಅಯ್ಯೋ ರೋಡಲ್ಲಿ ಬರ್ತಿದ್ರಮ್ಮ, ಹಾಗೆ ಎದೆ ಇಟ್ಕೊಂಡು ಕುಸ್ತು ಬಿದ್ದೋಗ್ಬಿಟ್ರು ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಎದೇಳಿ ಮಾವ, ನಾನು ನಿಮ್ಮ ಸೊಸೆ ಭಾಗ್ಯ ಬಂದಿದ್ದೇನೆ ಮಾವ, ಎದೇಳಿ ಅಂತಿದ್ರು. ಅವ್ರಿಗೆ ಎಚ್ಚರ ಆಗ್ತಾನೇ ಇಲ್ಲ, ನೀರು ಹಾಕ್ತಿದ್ದಾಳೆ, ಎಚ್ಚರ ಆಗ್ತಿಲ್ಲ. ಫೈನಲಿ ಇಲ್ಲಿ ತಾಂಡವ್ ಮಾಡಿದ ಕೆಲಸದಿಂದಾಗೆ ಈ ಕಡೆ ತನ್ನ ತಂದೆನೇ ಕಳ್ಕೊಳ್ಳೋ ಸಂದರ್ಭ ಬಂದಿದೆ. ಹಾಗಿದ್ರೆ ಇಲ್ಲಿ ತಂದೆಗೆ ಅನಾಹುತ ಘಟಿಸ್ಬಿಡುತ್ತಾ, ಅವರ ಪ್ರಾಣಕ್ಕೆ ಸಂಚಕಾರ ತಂದುಬಿಟ್ನ ತಾಂಡವ್. ಈ ಕಡೆ ಡೌನ್ಲೋಡ್ ಮಾಡೋಕ್ಕೆ ಹೊರಟಿರೋ ಕುಸುಮ ಅವ್ರಿಗೆ ಅಷ್ಟರಲ್ಲಿ ಭಾಗ್ಯದಿಂದ ಕಾಲ್ ಬಂದು, ಫೋಟೋ ಇನ್ನೇನೋ ಡೌನ್ಲೋಡ್ ಆಯಿತು. ಅಷ್ಟರಲ್ಲಿ ಫೋಟೋನ ನೋಡಿದೆ, ಗ್ಯಾಲ್ರಿಲಿ ಫೋಟೋ ಬಿತ್ಕೊಂಡ್ಬಿಡುತ್ತಾ. ಈ ಕಡೆ ತಮ್ಮ ಗಂಡಂಗೆ ಈ ರೀತಿ ಆಗಿದೆ ಅನ್ನೋ ಆತಂಕದಲ್ಲಿ ಆ ಫೋಟೋನ ಕೂಡ ಅವರು ನೋಡೋದಿಲ್ವ. ಈ ಕಡೆ ತಾಂಡವ್ ಮನೇನೇ ಸ್ಮಶಾನ ಮಾಡಿಬಿಟ್ಟಿದ್ದಾನೆ. ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು ಅನ್ನೋ ಸತ್ಯ ಆಚೆ ಬರುತ್ತೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಿ.